ಬಂಧುಗಳೇ, ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಚಿಕ್ಕ ಮಗು ಕುತ್ತಿಗೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಮಾಲೆ. ಓದಿಗೆಂದು ಶಾಲೆಗೆ ಹೋದ ಮಗು ಅಂದು ತನ್ನ ನಂಬಿಕೆ ಅಪಮಾನವಾಗುತ್ತದೆ ಎಂದು ಕನಸಲ್ಲೂ ಯೋಚಿಸಿರಲಿಲ್ಲ. ಈ ಘಟನೆ ನಡೆದಿದ್ದು ಕರ್ನಾಟಕದ ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ ಇರುವ ಸಂತ ಅಂತೋನಿ ಆಂಗ್ಲ ಶಾಲೆಯಲ್ಲಿ 3ನೇ ತರಗತಿಯಲ್ಲಿ ಓದುತ್ತಿದ್ದ ಅಯ್ಯಪ್ಪ ವ್ರತಧಾರಿ ವಿದ್ಯಾರ್ಥಿನಿ ತಾನು ನಂಬುವ ದೇವರ ಸಂಕೇತವಾದ ಮಾಲೆಯನ್ನು ಕುತ್ತಿಗೆಯಲ್ಲಿ ಧರಿಸಿ ತರಗತಿಗೆ ಹೋದಳು. ಆದರೆ ಆರೋಪಗಳ ಪ್ರಕಾರ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶರ್ವಿನ್ ತರಗತಿಯೊಳಗೆ ಆ ವಿದ್ಯಾರ್ಥಿಯ ಕುತ್ತಿಗೆಯಿಂದ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ತೆಗೆಸಿದ್ದಾರೆ. ನೋಡಿ, ಯಾರಿಗೂ ಈ ದ್ವೇಷ ಭಾವ ಧರ್ಮ ಅಂತ ಇಲ್ಲ. ನಿಮ್ಮಂತವ್ರು ನೋಡಿ ಇಂಥದ್ದೆಲ್ಲ ಮಾಡಿಸಿ ಈಗ ಮಕ್ಕಳಿಗೆ ನೀವು ದ್ವೇಷ ತರುವಂತ ಪರಿಸ್ಥಿತಿ ನೀವು ಮಾಡಿದ್ದೀರಾ. ಮಾಲೆ ಯಥಾಸ್ಥಿತಿ ಕಾಪಾಡುವುದು ಸಾಕಿದ್ದು ಮಕ್ಕಳು ಮಾಲೆ ಮೋರ್ ದನ್ 15 ಡೇಸ್ ಅಷ್ಟೇ ಇರೋದವರು. ಏನು ಅವಶ್ಯಕತೆ ಇತ್ತು ಮೇಡಮ್? ನಮ್ಮ ಸಮಾಜದಲ್ಲಿ ನಮ್ಮ ದೇವಸ್ಥಾನದಲ್ಲಿ ಎಲ್ಲರೂ ಒಂದೇ. ನಾವು ಅದನ್ನ ಪೂಜಿಸಬಾರ್ದು, ಇದನ್ನ ಇದು ಮಾಡಬಾರ್ದು, ನಾವ್ ಎಲ್ಲಿಯೂ ಹೇಳ. ಮಕ್ಕಳ ಮುಂದೆ ಗುರುಗಳ ಎದುರೇ ಒಂದು ಮೌನದ ಕ್ಷಣ. ಆ ಕ್ಷಣ ಆ ಮಗು ಮಾತನಾಡಲಿಲ್ಲ. ಆದರೆ ಆ ಮೌನವೇ ದೊಡ್ಡ ಪ್ರಶ್ನೆಯಾಗಿ ಹೊರಬಂತು. ಈ ವಿಚಾರ ಪೋಷಕರಿಗೆ ತಲುಪುತ್ತಿದ್ದಂತೆಯೇ ಆಕ್ರೋಶ ಮುಗಿಲೆದ್ದಿತ್ತು. ನನ್ಗೆ ನನ್ನಪ್ಪ ನನ್ನ ಹುಡ್ತಿರೋದು, ನಿಮ್ ತಂದೆ ನಿಮ್ನ ಹುಡ್ತಿರೋದು. ಬಟ್ ನಮ್ಮ ಮಕ್ಕಳು ಬಂದ್ಬಿಟ್ಟು ನಿಮ್ಮ ಸಿಸ್ಟರ್ ಅಂತ ಕರೀತಾರೆ. ನಿಮ್ ಸ್ವಂತ ಅಕ್ಕ ಆಗ್ಬೇಕಾ ತಮ್ಮ ಆಗ್ಬೇಕು ಆಗೋದಿಲ್ಲ. ಸ್ವಂತ ಅಪ್ಪನ ಬಿಟ್ಟುಬಿಟ್ಟು ಇನ್ಸ್ಟಿಟ್ಯೂಷನ್ ಫಾದರ್ ಅಂತ ಕರೀತಾರೆ. ಫಾದರ್ನ ನಾವು ಯಾಕೆ ಅದಕ್ಕೆ ಬೆಲೆ ಕೊಡ್ತಾ ಇದೀವಿ? ಆ ಕಲ್ಚರ್ ಅಂತ ಬೆಲೆ ಕೊಡ್ತಾ ಇದೀವಿ. ಯಾಕೆ ಮಕ್ಕಳು ಬಂದ್ಬಿಟ್ಟು ಇಂದು ಫಾದರ್ ಅಂತ ಕರೀವಾಗ ಮಕ್ಕಳು ಅಪ್ಪನ ಅವರು ಒಂದು ಮೈನಾರಿಟಿ ಮಗುನ ನೀವು ಒಂದು ಹಿಜಾಬ್ ಹಾಕೊಂಡು ಬರಬೇಡ ಅಂತ ಒಂದು ಇಶ್ಯೂ ಮಾಡಿ ನೋಡೋಣ ನಾಳೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳ್ಕೊಂಡು ನಿಮ್ಮ ಶಾಲೆನ ಮುಚ್ಚಿಸ್ತಾರೆ. ಇದು ಕೇವಲ ಹಾರವಲ್ಲ, ಇದು ನಮ್ಮ ನಂಬಿಕೆ ಎಂದು ಪೋಷಕರು ಪ್ರಶ್ನೆ ಎತ್ತಿದರು. ನಾನು ಅರಿಯದೆ ಮಾಲೆಯನ್ನು ಬಿಚ್ಚಿಸಿರುತ್ತೇನೆ. ಆದ ಕಾರಣ ಶಾಲಾ ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯಿನಿ, ಸರ್ವ ಶಿಕ್ಷಕರು ಈ ಮೂಲಕ ತಮ್ಮಲ್ಲಿ ಕ್ಷಮೆಯನ್ನು ಕೋರುತ್ತೇವೆ. ಆದ ಆ ಚಾತುರ್ಯಕ್ಕಾಗಿ ಕ್ಷಮೆಯಾಚಿಸುತ್ತಾ ಮುಂದೆ ಈ ರೀತಿಯ ತಪ್ಪು ಮರುಕಳಿಸದಂತೆ ಕ್ರಮಗಳು ತೆಗೆದುಕೊಳ್ಳುತ್ತೇವೆಂದು ತಿಳಿಸುತ್ತೇವೆ. ಧನ್ಯವಾದಗಳು. ಬಂಧುಗಳೇ, ಅಷ್ಟೇ ಅಲ್ಲ, ಇದೇ ರೀತಿಯ ಮತ್ತೊಂದು ಘಟನೆ ಚಿಕ್ಕಮಗಳೂರಿನ ಸೈಂಟ್ ಜೋಸೆಫ್ ಶಾಲೆಯಲ್ಲಿ ನಡೆದಿದೆ ಎಂದು ಆರೋಪ ಹೊರಬಂದಿತ್ತು. 7ನೇ ತರಗತಿಯಲ್ಲಿ ಓದುತ್ತಿದ್ದ ಅಯ್ಯಪ್ಪ ಮಾಲಧಾರಿ ವಿದ್ಯಾರ್ಥಿನಿಗೆ ಅವಮಾನ ಮಾಡಲಾಗಿದೆ ಎಂದು ಸುದ್ದಿ ಸಮಾಜದ ಕಿವಿಗೆ ಬಿದ್ದಿದೆ. ಏನಾದ್ರೂ ಎಲ್ಲರೂ ಇರ್ತೀವಿ ಸ್ವಾಮಿಗಳು, ನೀವು ಇಲ್ಲಿಗೆ ಕಟ್ಕೊಳ್ಳಿ, ಸ್ವಂತಕ್ಕೆ ಕಟ್ಕೊಳ್ಳಿ, ಮಡಿಕಟ್ಟನ್ನ ನಾವಿರ್ತೀವಿ ನಿಮ್ಮ ಜೊತೆ, ಆಯ್ತಾ? ಹಳ್ಳಕ್ಕೆಲ್ಲ ಹೋಗ್ಬೇಡಿ. ನೀವು ಯಾರು ಏನೇ ಇದ್ರು ನೀವು ನೇರವಾಗಿ ನಿಮ್ಮ ತಂದೆ ಬಂದೇಳಿ, ನಿಮ್ಮ ತಂದೆಯವ್ರ ಹತ್ರ ನಾವು ಬರ್ತೀವಿ. ಒಂದು ಶಾಲೆ ಒಂದು ಘಟನೆ ಎಂದರೆ ಮರೆತು ಹೋಗಬಹುದಿತ್ತು. ಆದರೆ 2 ಜಿಲ್ಲೆಗಳಲ್ಲಿ ಒಂದೇ ರೀತಿಯ ಆರೋಪಗಳು ಕೇಳಿಬಂದಾಗ ಇದು ಗಂಭೀರ ವಿಷಯವಾಗಿಯೇ ಮಾರ್ಪಟ್ಟಿತ್ತು. ನೀವು ನಮ್ಮನ್ನ ಕೆಣಕಿದ್ರೆ ಸತ್ಯೋಗ್ಲು ಆಗದೆ ಬೇರೆ. ಏನು ಗೊತ್ತಾ, ನೀವು ಈ ಸರ್ಕಾರ ಬಂದಾಗ ಒಂಥರ ಮಾಡ್ಬೋದು, ಆದ್ರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತೀವಿ ತಲಾಂತರದಿಂದ ಅಯ್ಯಪ್ಪನ ಮಾಲೆ ಅದರದೇ ಆದಂತ ಇತಿಹಾಸ. ಇಷ್ಟರಲ್ಲಿ ಮೌನ ಮುರಿದಿದೆ. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಸೇರಿದಂತೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಶಾಲೆಗೆ ನುಗ್ಗಿ ಪ್ರತಿಭಟನೆ ನಡೆಸಿದ್ದಾರೆ. ಮಕ್ಕಳ ಭಾವನೆಗಳಿಗೆ ಕೈ ಹಾಕುವ ಅಧಿಕಾರ ಯಾರಿಗೆ ಇದೆ ಎಂಬ ಶೋಷಣೆಗಳು ಕೇಳಿ ಬಂದಿವೆ. ಡಿಸೆಂಬರ್ ರಜೆ ಇರೋ ಟೈಮಲ್ಲಿ ನೀವು ರಜೆ ಕೊಟ್ಟಾಗ ಅವ್ರು ಹೋಗಿ ಬರಕಾಲ ಸ್ವಾಮಿ, ಅವ್ರಿಗೆ ಯಾವತ್ತು ಹೋಗ್ಬೇಕು? ಅವ್ರ ಮಂಡಲ ಯಾವಾಗ? ಅರ್ಧ ಮಂಡಲ 48 ದಿನ. ಶಾಲೆಗಳಿಗೆ ಮುತ್ತಿಗೆ, ಪ್ರಾಂಶುಪಾಲರ ವಿರುದ್ಧ ಆಕ್ರೋಶ, ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ. ಒತ್ತಡ ಹೆಚ್ಚುತ್ತಿದ್ದಂತೆ ಆಡಳಿತ ಮಂಡಳಿ ಹಿಂದೆ ಸರಿಯಲೇಬೇಕಾಯಿತು. ಅಂತಿಮವಾಗಿ ನಮ್ಮಿಂದ ತಪ್ಪಾಗಿದೆ ಎಂಬ ಶಾಲೆಯ ಆಡಳಿತ ಮಂಡಳಿ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಿದ್ದಾರೆ. ಭವಿಷ್ಯದಲ್ಲಿ ಯಾವುದೇ ವಿದ್ಯಾರ್ಥಿಯ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗದಂತೆ ನಡೆದುಕೊಳ್ಳುತ್ತೇವೆ ಎಂದು ಭರವಸೆ ನೀಡಿದೆ. ಆದರೆ ಇಲ್ಲಿ ಕತೆ ಮುಗಿದಿಲ್ಲ ಬಂಧುಗಳೇ. ಪ್ರಶ್ನೆಗಳು ಇನ್ನೂ ಜೀವಂತವಾಗಿವೆ. ಯಾಕಂದ್ರೆ ಶಾಲೆ ಎಂದರೆ ಕೇವಲ ಶಿಕ್ಷಣದ ಸ್ಥಳವೋ ಅಥವಾ ಮಕ್ಕಳ ನಂಬಿಕೆಯನ್ನು ಕೂಡ ನಿಯಂತ್ರಿಸುವ ಜಾಗವೋ? ಧರ್ಮ, ವ್ಯಕ್ತಿತ್ವ ವಿಷಯವೇ ಅಥವಾ ತರಗತಿಯ ಬಾಗಿಲಿನ ಹೊರಗೆ ಬಿಡಬೇಕಾದ ವಸ್ತುವೇ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಿರುವುದು ಒಂದು ಕುಟುಂಬ ಮಾತ್ರವಲ್ಲ,
ಸಂಪೂರ್ಣ ಸಮಾಜ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ನಲ್ಲಿ ತಪ್ಪದೆ ತಿಳಿಸಿ. ಇಂತಹ ನೈಜ ತೀಕ್ಷ್ಣ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಶೇಷವಾದಂತಹ ವರದಿಯಲ್ಲಿ. ಎಲ್ಲರಿಗೂ ಧನ್ಯವಾದಗಳು.